ಅಧಿವೇಶನಕ್ಕೂ ಮುನ್ನ ಯತ್ನಾಳ್ ಬಿವೈ ವಿಜಯೇಂದ್ರ ಮುಗಿಬೀಳ್ತಾ ಇದ್ರು, ಹರಿಹಾಯ್ತಾ ಇದ್ರು, ಸಿಡಿಮಿಡಿಗೊಳ್ತಾ ಇದ್ರು. ಆದ್ರೆ ಈಗ ಅದೇ ಯತ್ನಾಳ್ ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾನೆ ಇದ್ದಾರೆ. ನಾವು ನೋಡ್ತಾನೆ ಇದ್ದೀವಿ. ಆ ಸದನದಲ್ಲಿ ಕೂತಂತ ಒಬ್ಬರಿಗೊಬ್ಬರು ನಮಸ್ಕಾರ ಮಾಡುವಂತಹ ಫೋಟೋಗಳಾಗಿರ್ಬೋದು, ಈಗ ಅವರ ಸ್ಟೇಟ್ಮೆಂಟ್ಗಳಾಗಿರ್ಬೋದು. 150 ಕೋಟಿ ಆಮಿಷ ವಿಚಾರಕ್ಕೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಆಗಿರುವ ಪ್ರಕರಣಕ್ಕೆ ಪ್ರಧಾನಿ ಯಾಕೆ ಬರಬೇಕು? ಕಾಂಗ್ರೆಸ್ ನಾಯಕರು ಹತಾಶರಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮಾಡೋದನ್ನ ಮಾಡಿ, ದಾಖಲೆ ಬಿಡುಗಡೆ ಮಾಡಿ, ಜನರಿಗೆ ತೋರಿಸಿ. ಯಾಕೆ ಸುಮ್ಮನೆ ಆರೋಪ ಮಾಡ್ತೀರಿ? ದಾಖಲೆ ರಿಲೀಸ್ ಮಾಡಿ. ಸರ್ಕಾರದ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಈ ಮೂಲಕ ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಎರಡನೇ ಹಂತದ ಹೋರಾಟ ಶುರುವಾಗ್ತಾ ಇದೆ. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ಎರಡನೇ ಹಂತದ ಹೋರಾಟ ಯಾವಾಗ, ಎಲ್ಲಿಂದ ಸರ್? ಈಗ ಅದೇ ಹೇಳಿದ್ರಲ್ಲ, ನಮ್ಮ ರಮೇಶ್ ಜಾರಕಿಹೊಳಿ ಹೇಳ್ಯಾರ, ನಾವು 26, 27ನೇ ತಾರೀಕು ನಂತರ ಎರಡನೇ ಹಂತದ ಹೋರಾಟ ನಾವು ಬಳ್ಳಾರಿ ಮತ್ತು ಏನು ವಿಜಯನಗರದ ಮಾಡ್ತಾ ಇದ್ದೀವಿ ಸರ್. ನಿಮ್ಮನ್ನು ಹೊರತುಪಡಿಸಿ, ಅಂದ್ರೆ ಯತ್ನಾಳ ಟೀಮನ್ನು ಹೊರತುಪಡಿಸಿ, ರಮೇಶ್ ಜಾರಕಿಹೊಳಿ ಹೊರತುಪಡಿಸಿ ಬೇರೆ ಯಾರೆಲ್ಲ ನಾಯಕರು ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಸರ್? ಹೈಕಮಾಂಡ್ ನಾಯಕರು ಯಾರು ಬರ್ತಾರಾ? ನೋಡ್ತಾ ಇರ್ರಿ, ಇದು ಜನಪರ ಹೋರಾಟ ಇರೋದ್ರಿಂದ ನಾವು ಎಲ್ಲ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಎಲ್ಲರಿಗೂ ಆಹ್ವಾನ ಮಾಡ್ತೀವಿ. ಯಾರು ಜನರ ಬಗ್ಗೆ ಕಾಳಜಿ ಇದೆ, ಯಾರು ಜನರ ಪರವಾಗಿ ಇದ್ದಾರೆ, ಅವ್ರ ಜೊತೆಗೆ ಎಲ್ಲರ ಜನ ತಾನೇ ಬೆನ್ನತ್ತಾರೆ. ವಿಜೇಂದ್ರ ವಿರುದ್ಧ ಏನು ಕಾಂಗ್ರೆಸ್ನ ಏನು ಸರ್ಕಾರ ಇವತ್ತೇನು ಆಪಾದನೆ ಮಾಡಿದೆಯಲ್ಲ, ಅದಕ್ಕೆ ಯಾವುದೂ ದಾಖಲೆಗಳಿಲ್ಲ, ಅದೇ ಡಾಕ್ಯುಮೆಂಟ್ ಕೊಡಲಿಲ್ಲ. ಪ್ರಿಯಾಂಕಾ ಖರ್ಗೆ ಭಾಳ ದೊಡ್ಡ ಒಂದು ತಪ್ಪು ಕೆಲಸ ಮಾಡ್ಯಾರ. ಸದನದಲ್ಲಿ ಇಂಥದ್ದು ಒಬ್ಬರು ಅದೇನು ಚೇರ್ಮನ್ ಅದಾರಲ್ಲ, ಅನ್ವರ್ ಮಾನಪ್ಪಾಡಿ, ಅವರು 150 ಕೋಟಿ ರೂಪಾಯಿದ್ದು ನನ್ನ ಮನೆಗೆ ಬಂದಿದ್ರ ಅಂತ ಹೇಳಿದರು. ಯಾರೋ ಪ್ರಿಯಾಂಕಾ ಖರ್ಗೆ. ಅಲ್ಲಿಂದ ಮುಖ್ಯಮಂತ್ರಿ ಇದ್ದವರು ತಮ್ಮ ಮುಖ್ಯಮಂತ್ರಿಯ ಟ್ವೀಟ್ನಲ್ಲಿ, ಎಕ್ಸ್ನಲ್ಲಿ ಅದನ್ನು ಅವ್ರು ಹೇಳಿದ್ರು. ಇವತ್ತು ಅವ್ರ ಬಳಿ ಏನೂ ದಾಖಲೆ ಇಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಂವಿಧಾನಾತ್ಮಕವಾದ ಒಂದು ಹುದ್ದೆಯಲ್ಲಿ ಕೂತಂಥವ್ರು ಈ ರೀತಿ ಬೇಜವಾಬ್ದಾರಿಯುತವಾಗಿ ಇವತ್ತು ಏನು ಸಿದ್ದರಾಮಯ್ಯನವ್ರು ನಡ್ಕೊಂಡಾರಲ್ಲ,